ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಅನರ್ಘ್ಯವಾದ ಒಂದು ಮುತ್ತನ್ನು ಕಂಡ ಕೂಡಲೇ ವರ್ತಕ ತನ್ನ ಆಸ್ತಿಪಾಸ್ತಿಯನ್ನೆಲ್ಲ ಮಾರಿ ಆ ಮುತ್ತನ್ನು ಕೊಂಡುಕೊಳ್ಳುತ್ತಾನೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಸ್ವರ್ಗ ಸಾಮ್ರಾಜ್ಯ ಹೂಳಿಟ್ಟ ನಿಧಿ ಮತ್ತು ಅನರ್ಘ್ಯ ಮುತ್ತು ರತ್ನಕ್ಕೆ ಹೋಲಿಕೆ ಮಾಡಿ ಹೇಳುವ ಎರಡು ಸಾಮತಿಗಳನ್ನು ನಾವು ಧ್ಯಾನಿಸಬಹುದು. ಇಲ್ಲಿ ಸ್ವರ್ಗ ಸಾಮ್ರಾಜ್ಯದ ಬೆಲೆ ಅತಿ ಉನ್ನತ, ಅತಿ ಶ್ರೇಷ್ಠವಾದ್ದರಿಂದ ಅತಿ ಬೆಲೆ ಬಾಳುವ ಹೂಳಿಟ್ಟ ನಿಧಿ ಮತ್ತು ಅನರ್ಘ್ಯ ಮುತ್ತು ರತ್ನಕ್ಕೆ ಹೋಲಿಕೆ ಮಾಡಲಾಗಿದೆ. ಇಲ್ಲಿ ಒಬ್ಬ ಹೂಳಿಟ್ಟ ನಿಧಿ ಪತ್ತೆ ಹಚ್ಚಿದಾಗ ಸಂತೋಷ ಪಡುತ್ತಾನೆ ಮತ್ತು ಆ ನಿಧಿ ಇರುವ ಆ ಹೊಲವನ್ನು ತನ್ನದಾಗಿಸಲು, ತನ್ನೆಲ್ಲವನ್ನು ಪರಿತ್ಯಜಿಸಲು, ತ್ಯಾಗ ಮಾಡಲು, ಮಾರಿ ಹೊಲವನ್ನು ಕೊಂಡುಕೊಳ್ಳಲು ಆತ ಮುಂದಾಗುತ್ತಾನೆ. ಕಾರಣ ಆತನಿಗೆ ಆ ನಿಧಿ ಇರುವ ಹೊಲದ ಶ್ರೇಷ್ಠ ಬೆಲೆ ತಿಳಿಯುತ್ತೆ. ಇನ್ನೊಂದು ಸಾಮರ್ಥ್ಯದಲ್ಲಿ ವರ್ತಕನಿಗೂ ಕೂಡ ಅನರ್ಘ್ಯವಾದ ಮುತ್ತು ರತ್ನದ ಬೆಲೆ ಗೊತ್ತಾಗುತ್ತೆ. ಆತ ಅದನ್ನು ಹುಡುಕ್ತಾನೆ, ಕಂಡ ಕೂಡಲೇ ತನ್ನೆಲ್ಲವನ್ನು ಮಾರಿ ಅದನ್ನು ಕೊಂಡುಕೊಳ್ಳುತ್ತಾನೆ. ಪ್ರಿಯರೇ, ಯೇಸು ಕ್ರಿಸ್ತರೇ ಆ ಸ್ವರ್ಗದ ನಿಧಿಯಾಗಿದ್ದಾರೆ, ಅನರ್ಘ್ಯವಾದ ಮುತ್ತಾಗಿದ್ದಾರೆ. ಅಂದು ಜಕ್ಕಾಯನಿಗೆ ಆ ನಿಧಿ ಆತ ಕಂಡುಕೊಂಡ. ಯೇಸುವನ್ನು ನೋಡಲೆಂದು ಹುಡುಕಿ ಮರವನ್ನು ಹತ್ತಿದ. ಯೇಸು ಅವನನ್ನು ಕಂಡು ಅವನ ಹೆಸರಿಡಿದು ಕರೆದಾಗ ಆತನಿಗೆ ಎಷ್ಟು ಸಂತೋಷವಾಯಿತು. ಅವನೊಂದಿಗೆ ಯೇಸು ಆತನ ಮನೆಗೆ ಹೋಗ್ತಾರೆ. ಆತ ಕೂಡ ಯೇಸುವನ್ನು ಅತಿ ಸಂತೋಷದಿಂದ ಸ್ವಾಗತ ಮಾಡಿದ್ರು. ಯೇಸುವನ್ನು, ಆತನಿಗೆ ನಿಧಿಯಾದ ಯೇಸುವಿನ ಬೆಲೆ ತಿಳಿದಾಗ ಆತ ತನ್ನ ಆಸ್ತಿಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಮಾರಿ ಬಡಬಗ್ಗರಿಗೆ ಕೊಡಲು, ತನ್ನಿಂದ ಮೋಸ ಹೋದವರಿಗೆ 4/4 ಹಿಂದಕ್ಕೆ ಕೊಡುತ್ತೇನೆಂದು ನೆರೆದಿದ್ದ ಜನರ ಮುಂದೆ ಆತ ಹೇಳಿದ. ಯೇಸು ಕ್ರಿಸ್ತರ ಮುಂದೆ ಪ್ರಿಯರೇ, ಜಕ್ಕಾಯನಿಗೆ ತನ್ನ ಭೌತಿಕ ಆಸ್ತಿಪಾಸ್ತಿ ಸಂಪತ್ತಿನ ಬೆಲೆ ಶೂನ್ಯವೆನಿಸಿತು. ನಾನು ಯೇಸುವನ್ನು ಸಂಪಾದಿಸಬೇಕು, ಯೇಸು ನನಗೆ ಬೇಕು, ಯೇಸುವನ್ನು ನಾನು ಮೆಚ್ಚಿಸಬೇಕೆಂದು ತನ್ನೆಲ್ಲವನ್ನು ಪರಿತ್ಯಜಿಸಲು, ತ್ಯಾಗ ಮಾಡಲು ಆತ ಮುಂದಾದ. ಯೇಸು ಕ್ರಿಸ್ತರು ಈ ಸ್ವರ್ಗದ ನಿಧಿ ಇವತ್ತು ನಮ್ಮಲ್ಲಿದ್ದಾರ. ಪ್ರಿಯರೇ, ಯೇಸು ಕ್ರಿಸ್ತರನ್ನು, ಈ ನಿಧಿಯನ್ನು ನಾವು ಹೇಗೆ ಕಂಡುಕೊಳ್ಳೋದು, ಹೇಗೆ ಪತ್ತೆ ಹಚ್ಚೋದು? ಪ್ರಿಯರೇ, ನಾವು ಶುಭ ಸಂದೇಶ ಆಲಿಸಬೇಕು, ದೇವರ ವಾಕ್ಯವನ್ನು ಓದಬೇಕು. ದೇವರ ವಾಕ್ಯವನ್ನು ಓದುವಾಗ ನಾವು ಕೂಡ ಈ ನಿಧಿಯನ್ನು ಕಂಡುಕೊಳ್ತೇವೆ. ಯಾವಾಗ ನಾವು ನಮ್ಮನ್ನೇ ತಗ್ಗಿಸಿಕೊಂಡು ದೀನರಾಗಿ ಜಕ್ಕಾಯನಂತೆ ಯೇಸುವನ್ನು ಹುಡುಕ್ತೇವೋ, ನಾವು ಕೂಡ ಈ ನಿಧಿಯನ್ನು ಪತ್ತೆ ಹಚ್ಚಲು ಸಾಧ್ಯ ಮತ್ತು ನಮ್ಮಲ್ಲಿ ಕೂಡ ಸಂತೋಷದಿಂದ ನಮ್ಮೆಲ್ಲವನ್ನು ಪರಿತ್ಯಜಿಸಲು, ಈ ನಿಧಿಯನ್ನು ನಮ್ಮದಾಗಿಸಲು, ಎಲ್ಲವನ್ನು ನಾವು ಬರಿದಾಗಿಸಲು ಸಿದ್ಧರಾಗ್ತೇವೆ. ಆಮೇನ್. ಪ್ರೈಸ್ ದ ಲಾರ್ಡ್.